ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 64, 65ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 64. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಇದರ ಅನುವಾದ: ಅರ್ಜುನ, ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾಗಿರುವುದರಿಂದ ನಿನಗೆ ನನ್ನ ಪರಮ ಉಪದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ ನಾನು ಹೇಳುತ್ತಿದ್ದೀನಿ. ಇದರ ಭಾವಾರ್ಥ: ಪ್ರಭುವು ಅರ್ಜುನನಿಗೆ ರಹಸ್ಯ ಜ್ಞಾನವನ್ನು ಅಂದರೆ ಬ್ರಹ್ಮಜ್ಞಾನ, ಇನ್ನೂ ರಹಸ್ಯವಾದ ಜ್ಞಾನವನ್ನು ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನ ಜ್ಞಾನ ಅದನ್ನು ನೀಡಿದ್ದಾನೆ. ಈಗ ಅವನು ಅತ್ಯಂತ ರಹಸ್ಯವಾದ ಜ್ಞಾನ ಭಾಗವನ್ನು ನೀಡುತ್ತಿದ್ದಾನೆ. ಇದು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗು ಎನ್ನುವುದು ಅಂತ ಅರ್ಥ. 9ನೇ ಅಧ್ಯಾಯದ ಕೊನೆಯಲ್ಲಿ ಅವನು ಮನ್ಮನಾಹ, ಯಾವಾಗಲೂ ನನ್ನನ್ನು ಕುರಿತು ಯೋಚಿಸು ಎಂದು ಹೇಳಿದ್ದಾನೆ. ಭಗವದ್ಗೀತೆಯ ಉಪದೇಶಗಳ ಸಾರವನ್ನು ಒತ್ತಿ ಹೇಳುವುದಕ್ಕಾಗಿಯೇ ಈ ಉಪದೇಶವನ್ನು ಇಲ್ಲಿ ಮತ್ತೆ ಹೇಳಲಾಗಿದೆ. ಸಾಮಾನ್ಯ ಮನುಷ್ಯನು ಈ ಸಾರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಾಸ್ತವವಾಗಿ ಕೃಷ್ಣನಿಗೆ ಬಹಳ ಪ್ರಿಯನಾದವನು ಅರ್ಜುನ. ಕೃಷ್ಣನ ಪರಿಶುದ್ಧ ಭಕ್ತನು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ವೇದ ಸಾಹಿತ್ಯದಲ್ಲೆಲ್ಲ ಕೂಡ ಅತ್ಯಂತ ಮುಖ್ಯವಾದ ನಿರ್ದೇಶನ ಇದು. ಈ ಸಂಬಂಧದಲ್ಲಿ ಕೃಷ್ಣನು ಹೇಳುತ್ತಿರುವುದು ಅತಿ ಮುಖ್ಯವಾದ ಭಾಗ. ಅರ್ಜುನನು ಮಾತ್ರವಲ್ಲ, ಎಲ್ಲ ಜೀವಿಗಳು ಕೂಡ ಅದನ್ನು ಅನುಷ್ಠಾನ ಮಾಡಲೇಬೇಕು. ಶ್ಲೋಕ 65. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಇದರ ಅನುವಾದ: ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ತಪ್ಪದೇ ನನ್ನ ಬಳಿಗೆ ಬರುತ್ತೀಯ. ನೀನು ನನ್ನ ಬಹುಪ್ರಿಯನಾದ ಸ್ನೇಹಿತನಾಗಿರುವುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಇದರ ಭಾವಾರ್ಥ: ಜ್ಞಾನದ ಅತ್ಯಂತ ರಹಸ್ಯವಾದ ಭಾಗ ಇದು. ಮನುಷ್ಯನು ಕೃಷ್ಣನ ಪರಿಶುದ್ಧವಾದ ಭಕ್ತನಾಗಬೇಕು, ಸದಾ ಅವನನ್ನು ಕುರಿತು ಚಿಂತಿಸಬೇಕು ಮತ್ತು ಅವನಿಗಾಗಿಯೇ ಕೆಲಸವನ್ನು ಮಾಡಬೇಕು. ಮನುಷ್ಯನು ಔಪಚಾರಿಕ ಧ್ಯಾನ ಮಾಡುವವನಾಗಬಾರದು. ಸದಾ ಕೃಷ್ಣನನ್ನು ಕುರಿತು ಚಿಂತಿಸಲು ಅವಕಾಶವಿರುವಂತೆ ಬದುಕನ್ನು ರೂಪಿಸಿಕೊಳ್ಳಬೇಕು. ತನ್ನ ನಿತ್ಯದ ಎಲ್ಲ ಚಟುವಟಿಕೆಗಳು ಕೃಷ್ಣನಿಗೆ ಸಂಬಂಧಪಟ್ಟಿರುವಂತೆ ಮನುಷ್ಯನು ಸದಾ ಕೆಲಸವನ್ನು ಮಾಡಬೇಕು. 24 ಗಂಟೆಗಳ ಕಾಲವು ಕೃಷ್ಣನನ್ನು ಕುರಿತು ಚಿಂತಿಸದೆ ಇರುವುದು ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ತನ್ನ ಬದುಕನ್ನು ವ್ಯವಸ್ಥೆಗೊಳಿಸಿಕೊಂಡು ರೂಪಿಸಿಕೊಳ್ಳಬೇಕು. ಇಂತಹ ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ನಿಶ್ಚಯವಾಗಿಯೂ ಕೃಷ್ಣನ ನಿವಾಸಕ್ಕೆ ಹಿಂದಿರುಗುತ್ತಾನೆ. ಅಲ್ಲಿ ಕೃಷ್ಣನನ್ನು ಎದುರಿಗೆ ನೋಡುತ್ತಾ ಅವನ ಸಹವಾಸದಲ್ಲಿ ಇರುತ್ತಾನೆ ಎಂದು ಪ್ರಭುವು ಭರವಸೆಯನ್ನು ನೀಡುತ್ತಿದ್ದಾನೆ. ಅರ್ಜುನನು ಕೃಷ್ಣನಿಗೆ ಪ್ರಿಯ ಸಖನಾದ್ದರಿಂದ ಅವನಿಗೆ ಜ್ಞಾನದ ಈ ಅತ್ಯಂತ ರಹಸ್ಯ ಭಾಗವನ್ನು ಹೇಳಲಾಗಿದೆ. ಅರ್ಜುನನ ಮಾರ್ಗವನ್ನು ಅನುಸರಿಸುವ ಯಾರೇ ಆಗಲಿ ಕೃಷ್ಣನ ಪ್ರಿಯ ಸಖನಾಗಬಹುದು ಮತ್ತು ಅರ್ಜುನನಂತೆಯೇ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಕೃಷ್ಣನು 2 ಕೈಗಳಲ್ಲಿ ಕೊಳಲನ್ನು ಹಿಡಿದ, ಸುಂದರ ವದನದ ಕೂದಲಿನಲ್ಲಿ ನವಿಲುಗರಿ ಮರೆಯುವ ನೀಲವರ್ಣದ ಬಾಲಕ. ಮನುಷ್ಯನು ಈ ರೂಪದ ಕೃಷ್ಣನಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು ಎಂದು ಈ ಮಾತುಗಳು ಒತ್ತಿ ಹೇಳುತ್ತವೆ. ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಇತರ ಸಾಹಿತ್ಯಗಳಲ್ಲೂ ಕೃಷ್ಣನ ವರ್ಣನೆಗಳಿದ್ದಾವೆ. ದೇವೋತ್ತಮನಾದ ಕೃಷ್ಣನ ಈ ಮೂಲ ರೂಪವನ್ನು ಮನುಷ್ಯನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಪ್ರಭುವಿನ ಇತರ ರೂಪಗಳತ್ತ ಸಹ ಗಮನವನ್ನು ಹರಿಸಬಾರದು. ವಿಷ್ಣು, ನಾರಾಯಣ, ರಾಮ, ವರಾಹ ಮೊದಲಾದ ಪ್ರಭುವಿಗೆ ಅನೇಕಾನೇಕ ರೂಪಗಳುಂಟು. ಆದರೆ ಮನುಷ್ಯನು ಅರ್ಜುನನ ಮುಂದಿದ್ದ ರೂಪದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಕೃಷ್ಣನ ರೂಪದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದೇ ಜ್ಞಾನದ ಅತ್ಯಂತ ರಹಸ್ಯ ಭಾಗ. ಅರ್ಜುನನು ಕೃಷ್ಣನ ಅತ್ಯಂತ ಪ್ರಿಯ ಸ್ನೇಹಿತನಾದ್ದರಿಂದ ಇದನ್ನು ತಿಳಿಸಿಕೊಡಲಾಗಿದೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ
ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.